ಓಂ ಪ್ರಕಾಶ್ ಪತ್ನಿ ಹಾಗೆ ಮಗಳು ಈಗ ಪೊಲೀಸರ ವಶದಲ್ಲಿದ್ದಾರೆ. ಎಚ್ಎಸ್ಆರ್ ಠಾಣೆಯ ಪೊಲೀಸರು ಇಬ್ಬರ ವಿಚಾರಣೆಯನ್ನ ಸಹ ನಡೆಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಓಂ ಪ್ರಕಾಶ್ ಪತ್ನಿ ಹಾಗೆ ಪುತ್ರಿಯನ್ನ ಕರೆತರಲಾಗಿದೆ. ಮೊದಲು ಪತ್ನಿಯನ್ನ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಠಾಣೆಗೆ ಬರುವುದಕ್ಕೆ ಪುತ್ರಿ ಕೃತಿ ಪೊಲೀಸರ ಜೊತೆಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ. ಕಾರಿನಿಂದ ಇಳಿಯೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ ಪುತ್ರಿ ಕೃತಿ. ಸಂಜೆ ಇಬ್ಬರನ್ನ ಸಹ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಗುರುವಾರದವರೆಗೂ ಸಹ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಚೇತನ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಚೇತನ್, ಇವತ್ತು ವಿಚಾರಣೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಹಿಂದೇಟ್ ಹಾಕಿದಾರಂತೆ, ಕಾರಿಂದ ಕೆಳಗಿಳಿಯೋದಕ್ಕೆ ಕಿರಿಕ್ ಮಾಡ್ಕೊಂಡಿದ್ದಾರಂತೆ ಪುತ್ರಿ ಕೃತಿ. ಏನಾಯ್ತು? ಪ್ರಗತಿ ಹೌದು. ಅಂದರೆ ನಿನ್ನೆ ಅವರನ್ನು ಇಬ್ಬರನ್ನು ಕೂಡ ವಶಕ್ಕೆ ಪಡಲಾಯಿತು. ಈ ವೇಳೆಯೇ ಒಂದು ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಅವರು ಈ ರೀತಿ ಅಡ್ಡಪಡಿಸ್ತಿರುವಂಥದ್ದು. ಅಂದರೆ ಇಬ್ಬರ ಮೇಲೆ ಏನು ಆರೋಪ ಇರುವಂಥದ್ದು ಮತ್ತು ಒಂದಷ್ಟು ಎವಿಡೆನ್ಸ್ಗಳು ಕೂಡ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಇವರ ಮೇಲಿರುವಂಥ ಆರೋಪಗಳನ್ನು ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಡಿಜಿಟಲ್ ಎವಿಡೆನ್ಸು ಮತ್ತು ಅಲ್ಲಿ ಇರುವಂತಹ ಒಂದು ಸಾಂದರ್ಭಿಕ ಸಾಕ್ಷಿಗಳೇನಿದೆ ಅದೆಲ್ಲವನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಪಡ್ಕೊಂಡು ವಶಕ್ಕೂ ಕೂಡ ಪಡ್ಕೊಂಡಿರುವಂಥದ್ದು. ಅಷ್ಟೇ ಅರೆಸ್ಟ್ ಪ್ರೊಸೀಜರನ್ನು ಮುಗಿಸಿ ಸಂಜೆ ವೇಳೆಗೆ ಒಂದು ಓಪನ್ ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇಬ್ಬರನ್ನು ಕೂಡ ಪ್ರೊಡ್ಯೂಸ್ ಮಾಡಿ ಒಂದಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಕೇಳಿಕೊಂಡು ವಿಚಾರಣೆಯನ್ನು ನಡೆಸಲಾಗುತ್ತೆ. ಯಾಕಂದರೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಮಾಜರು ಮತ್ತು ಒಂದಷ್ಟು ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಒಂದು ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಪೊಲೀಸರು ಮಾಡಬೇಕಾಗತ್ತೆ. ಈ ವೇಳೆ ಕಾರ್ನಿಂದ ಇಳಿದೇ ಒಂದು ಕೃತಿ ಉದ್ದಟತನವನ್ನು ಮೆರೆದಿರೋದು ಇದಕ್ಕೂ ಕೂಡ ಗೊತ್ತಾಗ್ತಿರುವಂಥದ್ದು ಪೊಲೀಸರ ಇನ್ವೆಸ್ಟಿಗೇಷನ್ ವೇಳೆ. ಅಂದರೆ ಈಕೆ ಮೇಲೂ ಕೂಡ ಸಾಕಷ್ಟು ಆರೋಪಗಳಿರುವಂಥದ್ದು. ಅಂದರೆ ಪಲ್ಲವಿ ಓಂ ಪ್ರಕಾಶ್ನ ಮರ್ಡರ್ ಮಾಡಿರೋದು ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವರ ವಿರುದ್ಧ ಯಾವೆಲ್ಲ ಆರೋಪ ಇದೆ ಮತ್ತು ಇವರ ವಿರುದ್ಧದ ಆರೋಪಕ್ಕೆ ಯಾವೆಲ್ಲ ಸಾಕ್ಷಿಗಳಿದೆ ಅದೆಲ್ಲ ಒಂದು ಕ್ರೋಢೀಕರಣದಲ್ಲೂ ಕೂಡ ಪೊಲೀಸರು ಇರುವಂಥದ್ದು. ಸಂಜೆ ವೇಳೆಗೆ ಒಂದು ಕೋರ್ಟ್ಗೆ ಇಬ್ಬರನ್ನು ಕೂಡ ಪ್ರೊಡ್ಯೂಸ್ ಮಾಡಿ, ಅಂದರೆ ಅರೆಸ್ಟ್ ಪ್ರೊಸೀಜರನ್ನು ಮುಗಿಸಿ ಪ್ರೊಡ್ಯೂಸ್ ಮಾಡಿ ಅವರನ್ನು ಒಂದಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ. ಪಡ್ಕೊಂಡು ಗುರುವಾರ ತನಕವೂ ಕೂಡ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಪೊಲೀಸರು ನಡೆಸ್ತಾರೆ. ಯಾಕಂದರೆ ಸಾಕಷ್ಟು ಬೇರೆ ಬೇರೆ ವಿಚಾರಕ್ಕೆ ಏನಾದರೂ ಈ ಒಂದು ಮರ್ಡರ್ ಆಯ್ತಾ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ಕೊಳ್ಬೇಕಾಗತ್ತೆ. ಅದಲ್ದಿರ ಮಹಾಜರು ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮುಗಿಸ್ಬೇಕಾಗತ್ತೆ. ಇದೇ ಕಾರಣಕ್ಕೆ ಇಬ್ಬರನ್ನು ಕೂಡ ಒಂದಷ್ಟು ದಿನ ಕಸ್ಟಡಿಗೆ ಪಡ್ಕೊಂಡು ಈ ಎಲ್ಲ ಪ್ರೊಸೀಜರನ್ನು ಕೂಡ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಮುಗಿಸಲಿದ್ದಾರೆ. ಪ್ರಗತಿ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಭ್ರಮೆಯಲ್ಲಿ ಬಿತ್ತ ನಿವೃತ್ತ ಡಿಜಿಪಿಯ ಹೆಣ. ಸ್ಕಿಜೋಫ್ರೇನಿಯಾ ಸಮಸ್ಯೆಯಿಂದ ಪತ್ನಿ ಪಲ್ಲವಿ ಬಳಲ್ತಾ ಇದ್ರು. ಈ ಮಾನಸಿಕ ಕಾಯಿಲೆಗೆ 12 ವರ್ಷದಿಂದ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಈ ಸಮಸ್ಯೆ ಇದ್ದವರು ಸದಾ ಭ್ರಮೆಯ ಸ್ಥಿತಿಯಲ್ಲಿ ಇರ್ತಾರೆ. ಯಾವುದೋ ವಿಚಾರವನ್ನ ಕಲ್ಪಿಸಿಕೊಂಡು ಆತಂಕದಲ್ಲೇ ಇರ್ತಾರೆ. ಪತಿ ಮೇಲೆ ಇಲ್ಲ ಸಲ್ಲದ ಊಹೆ ಮಾಡಿಕೊಂಡು ಪತ್ನಿಗೆ ಆತಂಕ ಶುರುವಾಗಿತ್ತು. ಗನ್ ಹಿಡಿದು ಭಯಪಡಿಸ್ತಾ ಇದ್ದಾರೆ ಎಂದು ಸಂಬಂಧಿಕರಿಗೆ ಹೇಳ್ತಾ ಇದ್ರಂತೆ ಪಲ್ಲವಿ. ಆಗಾಗ ಫ್ಯಾಮಿಲಿ ಐಪಿಎಸ್ ಅಧಿಕಾರಿಗಳ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ರಂತೆ ಪತ್ನಿ. ಸ್ಕಿಜೋಫ್ರೇನಿಯಾ ಚಿಕಿತ್ಸೆಯನ್ನ ಸಹ ಪಡಿತಾ ಇದ್ರು ಓಂ ಪ್ರಕಾಶ್ ಅವರ ಪತ್ನಿ. ಈ ಸಮಸ್ಯೆ ಇದ್ದವರು ಸದಾ ಭ್ರಮೆಯಲ್ಲಿರ್ತಾರೆ, ಆತಂಕದಲ್ಲಿರ್ತಾರಂತೆ. ಹೀಗಾಗಿನೇ ಗನ್ ಹಿಡಿದು ಭಯಪಡಿಸ್ತಾರೆ ನನ್ ಗಂಡ ಅಂತ ಹೇಳಿ ಸಂಬಂಧಿಕರಿಗೆಲ್ಲ ಆಗ ಕಾಲ್ ಮಾಡಿ ಹೇಳ್ತಾ ಇದ್ರಂತೆ. ಈ ಕಾಯಿಲೆನೇ ಹಾಗಾದ್ರೆ ಓಂ ಪ್ರಕಾಶ್ ಅವರ ಹತ್ಯೆಗೆ ಕಾರಣ ಆಗೋಯ್ತಾ? ಎಸ್ ಕಿರಣ್, ಚೇತನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚೇತನ್, ಮಾನಸಿಕ ಕಾಯಿಲೆಯಿಂದ ಪಲ್ಲವಿಯವರು ಬಳಲ್ತಾ ಇದ್ರಂತೆ, ಅದು 12 ವರ್ಷಗಳಿಂದಾಗಿ. ಅದೇನಾದ್ರೂ ಕಾರಣ ಆಗೋಯ್ತಾ ಈ ಹತ್ಯೆಗೆ? ಪ್ರಗತಿ, ಇದು ಕೂಡ ಒಂದು ಆ್ಯಂಗಲಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಅಂದರೆ ಸ್ಕಿಜೋಫ್ರೇನಿಯಾ ಎಂಬುವಂತಹ ಒಂದು ಮಾನಸಿಕ ಕಾಯಿಲೆಯಿಂದ ಪಲ್ಲವಿ ಬಳಲ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಇದೇ ಕಾರಣಕ್ಕೆ ಓಂ ಪ್ರಕಾಶ್ ಕೂಡ ಸಾಕಷ್ಟು ಜಿಗಣಿ, JP ನಗರ, ವೈಟ್ ಫೀಲ್ಡು ಹಲವು ಕಡೆ ಒಂದು ಎಕ್ಸ್ಪರ್ಟ್ಗಳ ಜೊತೆ ಇವರಿಗೆ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂಥದ್ದು. ಆದರೂ ಕೂಡ ಸರಿ ಹೋಗಿರಲಿಲ್ಲ. ಕಳೆದ ಒಂದು 12 ವರ್ಷದಿಂದನೂ ಕೂಡ ಈ ಒಂದು ಕಾಯಿಲೆಯಿಂದ ಪಲ್ಲವಿ ಬಳಲ್ತಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಈ ಒಂದು ಕಾಯಿಲೆ ಇದ್ದವರು ಸದಾ ಭ್ರಮಾಲೋಕದಲ್ಲಿ ಇರ್ತಾರೆ. ಯಾರೋ ನಮ್ಮನ್ನು ಒಡೆಯಕ್ಕೆ ಬಂದರು, ನನ್ನನ್ನು ಸಾಯಿಸೋದಿಗೆ ಬರ್ತಾ ಇದ್ದಾರೆ ಬಂದರು ಅನ್ನೋ ಒಂದು ಆ್ಯಂಗಲಲ್ಲೇ ಈ ರೀತಿಯ ಮಾನಸಿಕ ಕಾಯಿಲೆಗೆ ಇವರು ತುತ್ತಾಗಿರ್ತಾರೆ. ಸದ್ಯಕ್ಕೆ ವೈಟ್ ಫೀಲ್ಡು, ಜಿಗಣಿ, JP ನಗರ ಎಲ್ಲ ಕಡೆನೂ ಕೂಡ ಎಕ್ಸ್ಪರ್ಟ್ಗಳ ಬಳಿನೂ ಕೂಡ ಸಾಕಷ್ಟು ಒಂದು ಚಿಕಿತ್ಸೆಯನ್ನು ಕೂಡ ಪಲ್ಲವಿಗೆ ಓಂ ಪ್ರಕಾಶ್ ಅವರು ಕೊಡಿಸಿದ್ರು. ಆದರೂ ಕೂಡ ಅದು ಏನು ಕಾಯಿಲೆ ಗುಣ ಆಗಿರಲಿಲ್ಲ. ಅದಲ್ದಿರ ಕೃತಿಗೂ ಕೂಡ ಈ ಕಾಯಿಲೆ ಇತ್ತು ಅನ್ನೋದು ನಿನ್ನೆ ಕಾರ್ತಿಕೇಶ್ ಏನು FIR ಅಲ್ಲಿ ದೂರನ್ನು ಏನು ಕೊಟ್ಟಿದ್ದಾನೆ ಅದರಲ್ಲಿ ಆತ ಮೆನ್ಷನ್ ಮಾಡಿರುವಂಥದ್ದು. ಪಲ್ಲವಿ ಹಾಗೂ ಕೃತಿ ಇಬ್ಬರ ಮನಸ್ಥಿತಿನೂ ಕೂಡ ಸರಿ ಇರಲಿಲ್ಲ ಅಂತ ಮೆನ್ಷನ್ ಮಾಡಿ ಒಂದು FIR ಅನ್ನು ಕೊಟ್ಟಿರುವಂಥದ್ದು. ಇದೇ ಒಂದು ಕಾಯಿಲೆ ಈ ಒಂದು ಮರ್ಡರ್ಗೆ ಒಂದು ಕಾರಣವಾಯಿತು ಅನ್ನೋ ಒಂದು ಆಂಗಲಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂಥದ್ದು. ಪ್ರಗತಿ ಹಾಗೆ ಸಂಪರ್ಕದಲ್ಲಿರಿ. ವಾರದ ಹಿಂದೆಯಷ್ಟೇ IPS ಅಧಿಕಾರಿಗಳಿಗೆ ಪತ್ನಿ ಮೆಸೇಜ್ ಮಾಡಿದ್ರಂತೆ, ನನಗೆ ಮತ್ತು ಮಗಳಿಗೆ ಸಾಕಷ್ಟು ಹಿಂಸೆ ನೀಡ್ತಾ ಇದ್ದಾರೆ, ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ನೀಡ್ತಾ ಇದ್ದಾರೆ,
ಓಂ ಪ್ರಕಾಶ್ ವಿರುದ್ಧ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ರಂತೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮನವಿ ಮಾಡಿದ್ರು ಪತ್ನಿ ಪಲ್ಲವಿ. ನಿನ್ನೆ ಗಲಾಟೆ ವಿಕೋಪಕ್ಕೆ ತಿರುಗಿ ಓಂ ಪ್ರಕಾಶ್ ಕೊಲೆಯಾಗಿದ್ದಾರೆ. ನನಗೆ ನನ್ನ ಮಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ, ಇವ್ರ ಮೇಲೆ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರಂತೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ರೀತಿಯಾಗಿ ಮನವಿ ಮಾಡ್ಕೊಂಡಿದ್ರು. ಓಂ ಪ್ರಕಾಶ್ ಹತ್ಯೆಗೆ ಮೊದಲೇ ಹಾಗಾದ್ರೆ ಸ್ಕೆಚ್ ಹಾಕಿದ್ರ, ಪ್ಲಾನ್ ಮಾಡಿ ಓಂ ಪ್ರಕಾಶ್ ಅವರನ್ನ ಮನೆಗೆ ಕರೆ ತಂದಿದ್ರ ಪತ್ನಿ. 5 ದಿನದ ಹಿಂದೆ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್. ನಿನ್ನೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ರಂತೆ ಪಲ್ಲವಿ. ಆ ಬೆದರಿಕೆಗೆ ಮನೆ ಬಿಟ್ಟು ಸೋದರಿ ಮನೆಗೆ ಹೋಗಿದ್ರಂತೆ. ಅಪ್ಪ ಓಂ ಪ್ರಕಾಶ್ನನ್ನ ಕರೆ ತಂದಿದ್ದು ಮಗಳು. ಪಪ್ಪ ಮನೆಗ್ ಬಾ ಅಂತ ಕೃತಿ ಅವರನ್ನ ಮನೆಗೆ ಕರ್ಕೊಂಡು ಬಂದಿದ್ರು. 2 ದಿನದ ಹಿಂದೆ ಮನೆಗೆ ಕರೆದುಕೊಂಡು ಬರಲಾಗಿರುತ್ತೆ ಕೃತಿಯಿಂದ. ನಿನ್ನೆ ಮತ್ತೆ ಜಗಳ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಒಂದ್ ಕಡೆ IPS ಅಧಿಕಾರಿಗಳ ಗ್ರೂಪ್ಗೆ ಮೆಸೇಜ್ ಮಾಡಿದ್ದಾರೆ, ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳಿ ಓಂ ಪ್ರಕಾಶ್ ಮೇಲೆ ಅಂತ. ಮತ್ತೊಂದ್ ಕಡೆ ಒಂದು 5 ದಿನದಿಂದ ಮನೇಲಿರ್ಲಿಲ್ವಂತೆ ಓಂ ಪ್ರಕಾಶ್, ಮಗಳ ಆಮೇಲೆ ಕರ್ಕೊ ಬಂದಿದ್ದಂತೆ. ಏನ್ ಬೆಳವಣಿಗೆ ಆಗಿದೆ ಈ ಒಂದು 5-6 ದಿನದಲ್ಲಿ ಅಂತ? ಪ್ರಗತಿ ಹೌದು. ಯಾಕಂದರೆ ಗಲಾಟೆ ಮಾಡಿಕೊಂಡು ಯಾವಾಗ ಒಂದು 5-6 ದಿನದ ಹಿಂದೆ ಗಲಾಟೆ ಆಗಿತ್ತು, ಓಂ ಪ್ರಕಾಶ್ HSR ಲೇಔಟ್ IPS ಕ್ವಾರ್ಟರ್ಸ್ ಏನಿದೆ ಆ ಒಂದು ಮನೆಯನ್ನು ಬಿಟ್ಟು ಕಾವೇರಿ ಜಂಕ್ಷನ್ ಬಳಿ ಇರುವಂತಹ ತಮ್ಮ ಫ್ಲ್ಯಾಟ್ಗೆ ಮರಳಿದ್ರು. 5-6 ದಿನದಿಂದ ಹಿಂದೆ ಅವರನ್ನು ಇಲ್ಲಿ ಕರ್ತರಲಾಗಿತ್ತು. ಯಾಕಂದರೆ ಜಗಳ ಮಾಡಿಕೊಂಡು ಹಲವು ದಿನಗಳಿಂದ ಅವರು ಇದೇ ಒಂದು ಫ್ಲ್ಯಾಟ್ನಲ್ಲಿ ಇದ್ದರು. ಆದರೆ ಈ ಒಂದು ಕೊಲೆಯ ಉದ್ದೇಶಕ್ಕೇ ವಾಪಸ್ ಕರೆಸಲಾಯ್ತಾ, ಮಗಳ ಮೂಲಕ ಕರೆಸಲಾಯ್ತಾ ಅನ್ನೋ ಅನುಮಾನ ಇದೀಗ ಮೂಡ್ತಿರೋವಂಥದ್ದು. ಯಾಕಂದರೆ ಇವರ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಹಲವು ವರ್ಷಗಳಿಂದ ಇದೆ. ಈ ಹಿಂದೆನೂ ಕೂಡ ಸಾಕಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ. ನನಗೆ ಇವ್ರ ವಿರುದ್ಧ ಒಂದು ಕೇಸ್ ಆಗಬೇಕು ಅನ್ನೋ ಒಂದಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಮೆಸೇಜ್ಗಳನ್ನು ಕೂಡ ಹಾಕಿರೋವಂಥದ್ದು ಪಲ್ಲವಿ ಅವರು. ಅದಲ್ದಿನ ಈ ಒಂದು ಪ್ರಕರಣದಲ್ಲಿ ಮಗಳು ಕೂಡ ಒಂದಷ್ಟು ಆರೋಪಗಳನ್ನು ಮಾಡ್ತಿರೋವಂಥದ್ದು ತಂದೆಯ ವಿರುದ್ಧ. ಹೀಗಾಗಿ ಇದೇ ಒಂದು ಕಾರಣಕ್ಕೆ, ಸಾಯಿಸುವ ಒಂದು ಉದ್ದೇಶಕ್ಕೇನೆ 5-6 ದಿನದ ಹಿಂದೆ ಮಗಳ ಮುಖಾಂತರ ಇಲ್ಲಿ ಕರೆಸ್ಕೊಳ್ಳಾಯ್ತಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಈ ಆ್ಯಂಗಲಲ್ಲೂ ಕೂಡ ಪೊಲೀಸರು ಇದೀಗ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂಥದ್ದು. ಆದರೆ ಇಲ್ಲಿ ಕ್ಲಿಯರ್ ಕಟ್ ಆಗಿರೋದು ಫ್ಯಾಮಿಲಿ ಡಿಸ್ಪ್ಯೂಟು, ಗಂಡ ಹೆಂಡತಿ ಜಗಳ, ಮತ್ತು ಸಾಕಷ್ಟು ಈ ಹಿಂದೆಂದೂ ಕೂಡ ಇವರು ಕಿರುಕುಳ ಕೊಟ್ಟಿರುವಂತಹ ಒಂದು ಆರೋಪವನ್ನು ಕೂಡ ಅವ್ರು ಮಾಡ್ತಿರುವಂಥದ್ದು. ಅದಕ್ಕೆ ಒಂದಷ್ಟು ಏನು ದಾಖಲೆಗಳನ್ನು ಕೂಡ ನಾನು ಸಲ್ಲಿಸೋದಕ್ಕೆ ಸಿದ್ಧ ಅಂತಲೂ ಕೂಡ ಪಲ್ಲವಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೇಳ್ಕೊಂಡಿದ್ರು. ಹೀಗಾಗಿ ಯಾವ ರೀತಿ ಒಂದು ಟಾರ್ಚರ್ ಕೊಡ್ತಾ ಇದ್ರು, ಏನು ಟಾರ್ಚರು, ಏನು ಯಾವುದು ಪ್ರಕರಣದಲ್ಲಿ ಕೊಡ್ತಾ ಇದ್ರು, ಏನು ಅನ್ನೋದ್ರ ಬಗ್ಗೆನೂ ಕೂಡ ಇದೀಗ ಪಲ್ಲವಿ ಬಳಿಯಿಂದ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಿರುವಂತದ್ದು. ಪ್ರಗತಿ, ಇನ್ನು ಚೇತನ್, IPS ಅಧಿಕಾರಿಗಳ ಗ್ರೂಪಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ್ರಲ್ಲ, ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳಿ ಅಂತ, ಅದು ಓಂ ಪ್ರಕಾಶ್ ಅವರ ಗಮನಕ್ಕೆ ಬಂದಿತ್ತ? ಹಾಗಾಗಿ ಏನಾದ್ರೂ ಗಲಾಟೆ ವಿಕೋಪಕ್ಕೆ ಹೋಯ್ತಾ ಅಂತ? ಹೌದು. ಯಾಕಂದರೆ ಈ ವಿಚಾರ ಓಂ ಪ್ರಕಾಶ್ಗೂ ಕೂಡ ಗೊತ್ತಾಗುತ್ತೆ. ಯಾವಾಗ ಒಂದು ಗ್ರೂಪ್ಗಳಲ್ಲಿ ಮತ್ತು ಎಲ್ರಿಗೂ ಕೂಡ ಹೇಳ್ಕೊಂಬರೋದು, IPS ಅಧಿಕಾರಿಯ ಪತ್ನಿದೀರಿಗೆ ಒಂದು ಕಾಲ್ ಮಾಡಿ ಈ ರೀತಿ ಒಂದು ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳೋದು, ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಏನು ಪಲ್ಲವಿ ಈ ರೀತಿ ಮೆಸೇಜ್ ಮಾಡೋ ಎಲ್ಲದೂ ಕೂಡ ಓಂ ಪ್ರಕಾಶ್ಗೆ ಗೊತ್ತಿತ್ತು. ಇದೇ ವಿಚಾರಕ್ಕೆ ಸಾಕಷ್ಟು ಬಾರಿ ಒಂದು ಜಗಳವನ್ನು ಕೂಡ ಆಡಿದರು. ಯಾಕೆ ಮೆಸೇಜ್ ಮಾಡೋದು ಗ್ರೂಪಲ್ಲೆಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು ಕೂಡ ಗಲಾಟೆನೂ ಕೂಡ ಓಂ ಪ್ರಕಾಶ್ ಮಾಡಿದರು. ಈ ಒಂದು ಜಗಳವು ಕೂಡ ವಿಕೋಪಕ್ಕೆ ಹೋಗ್ತಿರೋಂಥದ್ದು. ಓವರಾಲ್ ಎಲ್ಲ ಒಂದು ಜಗಳವು ಸೇರಿ ನಿನ್ನೆ ಒಂದು ಫೈನಲಿ ಮರ್ಡರ್ ಆಗಿರುವಂಥದ್ದು. ಈ ಹಿಂದೆ ಹಲವು ವರ್ಷಗಳಿಂದ ನಿರಂತರವಾಗಿ ಗಂಡ ಹೆಂಡತಿ ಜಗಳ ನಡೀತಾ ಇತ್ತು, ಆಸ್ತಿ ವಿಚಾರಕ್ಕೆ ಜಗಳ ನಡೀತಾ ಇತ್ತು, ಮತ್ತು ನಂಗೆ ಟಾರ್ಚರ್ ಕೊಡ್ತಾರೆ ಅನ್ನೋ ಒಂದು ಆರೋಪಗಳನ್ನು ಕೂಡ ಪಲ್ಲವಿ ಮಾಡಿರುವಂಥದ್ದು. ಗನ್ನನ್ನು ಇಟ್ಕೊಂಡು ಸದಾ ನನ್ನನ್ನು ಹೆದರಿಸ್ತಿದ್ರು, ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಎಲ್ಲ ಕಾರಣಗಳಿಂದಲೂ ಕೂಡ ಈ ಒಂದು ಮರ್ಡರ್ ಆಗಿದೆ. ಮತ್ತು ಈ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್, ಅದಕ್ಕೆ ಬೇಕಾಗದಂತಹ ಸಾಕ್ಷಿಗಳನ್ನು ಕೂಡ ಕಲೆ ಹಾಕೊಳ್ತಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.